ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಪ್ರಮುಖ ಬಂಡಾಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಈ ಹಿಂದೆ ತರಗತಿಯಲ್ಲಿ ಸುರಪುರದ ತಂಗಿ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಇವತ್ತಿನ ತರಗತಿಯಲ್ಲಿ ಕೊಪ್ಪಳ ವೀರಪ್ಪನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಕೊಪ್ಪಳದ ವೀರಪ್ಪ ಯಾರು ಅನ್ನೋದು ನನಗೂ ಗೊತ್ತಲ್ಲ. ಇವತ್ತಿನ ತರಗತಿಯಲ್ಲಿ ನಾನು ತಿಳ್ಕೊಂಡು ನಿಮಗೂ ಹೇಳ್ತಾ ಹೋಗ್ತೀನಿ. ಈ ಬ್ರಿಟಿಷ್ ವಿರೋಧಿ ಚಳುವಳಿ, ಸಶಸ್ತ್ರ ಬಂಡಾಯ ತಂಗಿಗಳಲ್ಲಿ ಕೊಪ್ಪಳದಲ್ಲಿನ ತಂಗಿಯು ಪ್ರಮುಖವಾಗಿದೆ. ಏನೋ ಆ ಬ್ರಿಟಿಷ್ ವಿರೋಧಿ ಚಳುವಳಿ ಏನು ಹೇಳ್ತಾ ಹೋಗ್ತೀವಿ, ಏನು ಸಶಸ್ತ್ರ ಬಂಡಾಯಗಳನ್ನು ಏನು ಹೇಳ್ತಾ ಹೋಗ್ತೀವಿ, ಆ ಒಂದು ತಂಗಿಗಳಲ್ಲಿ ಈ ಕೊಪ್ಪಳದಲ್ಲಿನ ತಂಗಿ ಒಂದು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಏನು ಈ ಕೊಪ್ಪಳ ಮತ್ತು ಈ ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದಿನ ನಿಜಾಮನ ಆಡಳಿತಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿದ್ರು ಕೂಡ ದೌರ್ಜನ್ಯದಿಂದ ಕಂಡು ಬರ್ತಾಯಿತ್ತು. ಏನು ಈ ಕೊಪ್ಪಳ ಮತ್ತು ಆ ಸನಿಹದಲ್ಲಿರುವಂಥ ಭೌಗೋಳಿಕ ಪ್ರದೇಶಗಳು ಯಾರ ಆಡಳಿತದ ನಿಯಂತ್ರಣಕ್ಕೆ ಒಳಪಟ್ಟಿದ್ವಪ್ಪ ಅಂದ್ರೆ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಜೊತೆಗೆ ಅವುಗಳು ಒಂದು ರೀತಿಯ ದೌರ್ಜನ್ಯದಿಂದ ಕೂಡಿತು. ಹೀಗಾಗಿ ಆ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಏನು ಮಾಡಬೇಕಾಯ್ತು, ಬಂಡಿ ಎದ್ದಳಬೇಕಾಯ್ತು. ಹೀಗೆ ಒಂದು ತೆರಿಗೆ ಬಿದ್ದವರಲ್ಲಿ ಯಾರಪ್ಪ ಅಂದ್ರೆ ವೀರಪ್ಪನ ಪ್ರಮುಖನನ್ನಾಗಿ ಕಾಣ್ತಾ ಹೋಗ್ತದೆ. ವೀರಪ್ಪನೊಬ್ಬನ ಜಮೀನ್ದಾರ ಅಂತ ಅನ್ನೋದು ಗೊತ್ತಾಗ್ತಾ ಹೋಗ್ತೈತಿ. ಈ ವೀರಪ್ಪ ಜಮೀನ್ದಾರನಾಗಿದ್ದು ಕೊನೆಗೆ ಏನಾಗ್ತಾನೆ, ಬಂಡೆತ್ತು ಕೊಪ್ಪಳದ ಮತ್ತು ಸನಿಹದ ಕೋಟೆಗಳನ್ನು ಏನು ಮಾಡ್ತಾ ಹೋಗ್ತಾನೆ, ತನ್ನ ಒಂದು ಸುಪರ್ತಿಗೆ ಏನು ಮಾಡ್ತಾ ಹೋಗ್ತಾನೆ, ವಹಿಸ್ಕೊಳ್ತಾ ಹೋಗ್ತಾನೆ. ಈ ವೀರಪ್ಪನ ಈ ಉದ್ದೇಶ ಮರ್ಮ ಅರಿತಂಥ ಅನೇಕ ರೈತರು ಮತ್ತು ಜಮೀನ್ದಾರರು ಆತನಿಗೆ ಏನು ಮಾಡ್ತಾ ಹೋಗ್ತಾರೆ, ಕೈ ಜೋಡಿಸ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ವೀರಪ್ಪ ಆ ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನ ಏನು ಮಾಡ್ತಾ ಹೋಗ್ತಾನೆ, ತನ್ನ ಕಡೆಗೆ ಏನು ಸುಪರ್ತಿಗೆ ವಹಿಸ್ಕೊಳ್ತಾ ಹೋಗ್ತಾನೆ. ಆತನ ಒಂದು ಉದ್ದೇಶ, ಒಂದು ಗುರಿಗಳನ್ನು ತಿಳಿದಂಥ ಅನೇಕ ರೈತರು ಆ ಜಮೀನ್ದಾರರು ಆತನೊಂದಿಗೆ ಕೈ ಜೋಡಿಸ್ತಾ ಹೋಗ್ತಾರೆ. ಆ ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದಂಥ ಈ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನು ಸದೆಬಡಿಯಕ್ಕಾಗಿ ಸೈನ್ಯವನ್ನು ನಿಯೋಜನೆ ಮಾಡ್ತಾ ಹೋಗ್ತಾರೆ. ನೋಡಿರಿ, ಬ್ರಿಟಿಷರು ಮತ್ತೆ ಎಲ್ಲಿ ಬಂದರು, ನಿಜಾಮನ ಕರ್ಕೊಂಡ ಬಂದರು. ಬಂದು ಏನು ಮಾಡಿದ್ರು, ಆ ವೀರಪ್ಪನ ಬಂಡಾಯವನ್ನು ಸದೆಬಡಿಯಕ್ಕಾಗಿ ಸೈನ್ಯವನ್ನು ನಿಯೋಜನೆ ಮಾಡಿದರು. ಕಡಿಮೆ ಸೈನಿಕರ ಬೆಂಬಲವನ್ನು ಹೊಂದಿದ್ದಂಥ ಈ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ಕೊನೆಗೆ ಏನಾಗ್ತಾನೆ, ಮರಣವನ್ನು ಹೊಂದ್ತಾ ಹೋಗ್ತಾನೆ. ನೇರವಾಗಿ ಬ್ರಿಟಿಷರು ವೀರಪ್ಪ ಬಂದು ಒಂದು ವೇಳೆ ವೀರಪ್ಪ ಗೆಲ್ಲಬಹುದು. ಬ್ರಿಟಿಷರು ಬರೀ ಯಾವಾಗ ನೋಡಿರೋ ನಿಜಾಮರ ತಪ್ಪತ್ಲೆ ಮರಾಠರ ತಪ್ಪತ್ಲೆ ನಿಜಾಮನ ಕರ್ಕೊಂಬರೋದು, ಯುದ್ಧಾಡ್ಸೋದು. ಹಾಗಾಗಿ ಇವರ ಒಂದು ನಿರಂತರ ಹೋರಾಟದಿಂದ ಕೊನೆಗೆ ಯಾರು ಮರಣ ಹೊಂದ್ತಾರಪ್ಪ ಅಂದ್ರೆ ವೀರಪ್ಪ ಮರಣವನ್ನು ಹೊಂದ್ತಾ ಹೋಗ್ತಾನೆ. ತರುವಾಯ ಈ ಬ್ರಿಟಿಷರು ಈ ಕೊಪ್ಪಳದ ಕೋಟೆಯನ್ನು ಏನು ಮಾಡ್ತಾ ಹೋಗ್ತಾರೆ, ವಶಪಡಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ದಂಗೆಯ ಪ್ರಭಾವ ಅಲ್ಪಾವಧಿ ಆಗಿದ್ದರೂ ಕೂಡ ಅದಕ್ಕೆ ನಾಯಕತ್ವವನ್ನು ನೀಡಿದಂಥ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನೇ ಆಗಿರೋದನ್ನು ಈ ಒಂದು ದಂಗೆಯಲ್ಲಿ ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕೊಪ್ಪಳದ ವೀರಪ್ಪನ ಒಂದು ದಂಗೆಯ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.